ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿನ್ನೆ ಏನಂದರೆ ಕೆ ಎ ಕಡೆಯಿಂದ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ಬಿಟ್ಟಿದ್ದರು. ಸೊ ಎಲ್ಲೂ ಡೌನ್ಲೋಡ್ ಮಾಡ್ಕೊಂಡಿರ ಅಂತ ಅನ್ಕೋತೀನಿ. ಸೊ ಅದರಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಮತ್ತು ಈ ಸಲ ಏನು ಡಿಫ್ರೆಂಟಾಗಿ ಬಂದಿದೆ ಮತ್ತು ಈ ಸಲ ಸೀಕ್ರೆಟ್ ಕೀ ಕೊಟ್ಟಿಲ್ಲ. ಸೊ ಅದೆಲ್ಲ ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ವಿಡಿಯೋ ನೋಡಿರಿ, ಅರ್ಥ ಆಗ್ತದೆ. ಸೊ ಸ್ಕ್ಯಾನರ್ ಕೊಟ್ಟಿದ್ದಾರೆ ಈ ಸಲ, ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಏನಪ್ಪ ಅಂದರೆ ಯಾರೂ ಸ್ಕಿಪ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡಿರಿ, ಅರ್ಥ ಆಗ್ತದೆ. ವಿಡಿಯೋ ಅರ್ಧಕ್ಕೆ ಬಿಟ್ಟು ಹೋಗಬೇಡ್ರಿ. ನಿಮಗೆ ಪೂರ್ತಿ ಅರ್ಥ ಆಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿರಿ, ಅರ್ಥ ಆಗ್ತದೆ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಿಮಗೆ ಇನ್ನೂ ಯಾರು ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಕೆ ವೆಬ್ಸೈಟ್ ಬಂದುಬಿಟ್ಟು ಫಸ್ಟ್ ಲಿಂಕ್ ಅದೇ ಇರೋದು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ CT ನಂಬರ್ ಮತ್ತು ನಿಮ್ಮದು ಅಪ್ಲಿಕೇಶನ್ ನಂಬರ್ ಮತ್ತು ಅಲ್ಲಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನಪ್ಪ ಅಂದರೆ ಇವಾಗ ಇಷ್ಟು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಏನಪ್ಪ ಅಂದರೆ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಇರುತ್ತೆ ಮತ್ತು ಸ್ಕ್ಯಾನರ್ ಈ ವರ್ಷ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ CT ನಂಬರ್ ಅದಂತೂ ಇದೆ, ಬಟ್ ಸೀಕ್ರೆಟ್ ಕೀ ಕೋಡ್ ಇಲ್ಲ, ಸ್ಕ್ಯಾನರ್ ಕೊಟ್ಟಿದ್ದಾರೆ ಅದರ ಬದಲಾಗಿ. ಸೊ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ. ಸೊ ಯಾರಿಗೆ ರ್ಯಾಂಕ್ ಇಶ್ಯೂ ಆಗಿಲ್ಲ ಮತ್ತು ಸಮ್ ರಿಸರ್ವೇಷನ್ ಕ್ಲೈಮ್ ಕೂಡ ಇನ್ನೂ ಒಬ್ಬೊಬ್ರದ್ದು ಇತ್ತು ಬಟ್ ನೋ ಬಂದಿದೆ, ಅದೆಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಕರೆಕ್ಟಾಗಿ ನೋಡ್ಕೋರಿ. ಸೊ ವಿಡಿಯೋ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ವೆರಿಫಿಕೇಷನ್ ಸ್ಲಿಪ್ನ ನಾನು ಓಪನ್ ಮಾಡಿ ನಿಮಗೆ ಎಲ್ರಿಗೂ ತೋರಿಸ್ತೀನಿ ಹೆಂಗಿರುತ್ತೆ ಈ ಸಲ, ಹೆಂಗೆ ಡಿಫ್ರೆಂಟಾಗಿ ಬಂದಿದೆ ಅಂತ. ಎಲ್ಲರೂ ಕರೆಕ್ಟಾಗಿ ವಿಡಿಯೋ ನೋಡಿರಿ. ಸೊ ಇಲ್ಲಿ ನೋಡ್ಕೋಬೋದು. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಎಂಟ್ರಿ CT ನಂಬರ್, ಅದು ಓಕೆ. ಸೊ ಇದು ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ಬಿಡ್ತೀನಿ, ಒಂದು 3 ಪಾಯಿಂಟ್ಸ್ ಹೇಳ್ತೀನಿ. ಏನಪ್ಪ ಅಂದರೆ ಇದು ವೆರಿಫಿಕೇಷನ್ ಸ್ಲಿಪ್ನ ನಿಮಗೆ ಏನಂದರೆ ತುಂಬ ಇಂಪಾರ್ಟೆಂಟು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದು ಕಂಪಲ್ಸರಿ ಬೇಕೇ ಬೇಕು. ಅಕಸ್ಮಾತ್ ನಿಮ್ಮ ಹತ್ರ ನೀವು ಕಳ್ಕೊಂಡ್ರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸೇ ಇರಲ್ಲ. ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಮತ್ತೆ ನೀವು ಕೆ ಎಗೆ ವಿಸಿಟ್ ಮಾಡಲೇಬೇಕು, ಅಲ್ಲಿ ಏನಾದರೂ ಸೊಲ್ಯೂಷನ್ ಕೊಡ್ತಾರೆ. ಸೊ ಅದಕ್ಕೇನಪ್ಪ ಅಂದರೆ ಈ ವೆರಿಫಿಕೇಷನ್ ಸ್ಲಿಪ್ನ ನೀವು ಪ್ರಿಂಟ್ ಆದರೂ ತಗೊಂಡಿಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಡಬಲ್ ಫೋನ್ ಇದ್ದರೆ ಅಥವಾ ಪಪ್ಪ ಅಥವಾ ಮಮ್ಮಿ ಫೋನ್ ಇದ್ದರೆ ಅವ್ರ ಫೋನಿಗೆ ಸೆಂಡ್ ಮಾಡಿ ಇಟ್ಕೊಳ್ಳಿ, ಸೇಫಾಗಿರುತ್ತೆ. ಒಟ್ಟಾರೆ ಏನಪ್ಪ ಅಂದರೆ ಈ ವೆರಿಫಿಕೇಷನ್ ಸ್ಲಿಪ್ನ ಸೇಫಾಗಿ ಇಟ್ಕೋಬೇಕು. ಯಾಕಂದರೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಮಾಪಪ್ ರೌಂಡು ಎಲ್ಲದಕ್ಕೂ ಕೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಅಡ್ಮಿಷನ್ ಆಗೋಕ್ಕೆ ಕಾಲೇಜಿಗೆ ಹೋಗುವಾಗ ಈ ವೆರಿಫಿಕೇಷನ್ ಸ್ಲಿಪ್ನ ಕೇಳ್ಬೋದು. ಎಲ್ಲ ಕಾಲೇಜಲ್ಲಿ ಕೇಳಲ್ಲ, ಬಟ್ ಕೇಳ್ತಾರೆ. ಕೇಳಿದ್ರು ಕೂಡ ನಿಮ್ಮ ಹತ್ರ ಇರಬೇಕು. ಸೊ ಅದಕ್ಕೆ ಏನಪ್ಪ ಅಂದರೆ ಎಲ್ಲರೂ ಸೇಫಾಗಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಈ ಆಪ್ಷನ್ ಎಂಟ್ರಿ. ಈ ವೆರಿಫಿಕೇಷನ್ ಸ್ಲಿಪ್ನ ಆಪ್ಷನ್ ಎಂಟ್ರಿಗೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ಏನಪ್ಪ ಅಂದರೆ ನಿಮ್ಮ ಮನೇಲಿ ಯಾರಾದರೂ ಅಪ್ಪ ಅಮ್ಮ ಅಥವಾ ಯಾರಾದರೂ ನಿಮ್ಮ ಅಣ್ಣ ತಮ್ಮ ಅಥವಾ ತಂಗಿ ಯಾರಾದರೂ ಅಕ್ಕ ಫೋನ್ ಯಾರಾದರೂ ಇದ್ದರೆ ಅವ್ರ ಫೋನಿಗೆ ಸೆಂಡ್ ಮಾಡಿರಿ. ಮತ್ತು ಇನ್ನೊಂದು ಏನಂದರೆ ನೀವು ಪ್ರಿಂಟ್ ಕೂಡ ತೊಗೊಂಡು ಇಟ್ಕೋರಿ, ತುಂಬಾ ಇಂಪಾರ್ಟೆಂಟು ವೆರಿಫಿಕೇಷನ್ ಸ್ಲಿಪ್ಪು. ಸೊ ಇವಾಗ ಇದರಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಮತ್ತು ಇದು ಆಪ್ಷನ್ ಎಂಟ್ರಿ ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿಗೆ ಇದು ಹೆಂಗೆ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ಮೇಲೆ ನೋಡ್ಕೋಬೋದು CT ನಂಬರ್ ಕೊಟ್ಟಿದ್ದಾರೆ, ಅದು ಆಪ್ಷನ್ ಎಂಟ್ರಿ ಮಾಡುವಾಗ CT ನಂಬರ್ ಹಾಕಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಸ್ಕ್ಯಾನರ್ ಜಾಗಕ್ಕೆ ಅದು ಪ್ರತಿ ವರ್ಷ ಏನಿರ್ತಿತ್ತಪ್ಪ ಅಂದರೆ ಸೀಕ್ರೆಟ್ ಕೀ ಕೋಡ್ ಇರ್ತಿತ್ತು. ಸೊ ಈ ವರ್ಷ ಏನಂದರೆ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಸೊ ಸ್ಕ್ಯಾನರ್ ನೀವು ಹೆಂಗೆ ಯೂಸ್ ಮಾಡ್ಕೋಬೇಕಂದ್ರೆ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಒಂದು ಸ್ಕ್ಯಾನ್ ಮಾಡೋಕ್ಕೆ ಇದು ಕೊಡ್ತಾರೆ. ಸೊ ಸ್ಕ್ಯಾನರ್ ವೆಬ್ಸೈಟ್ ಓಪನ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡುವಾಗ. ಸೊ ಈ ಸ್ಕ್ಯಾನರ್ನ ಅದರ ಮುಂದೆ ಇಟ್ಕೋಬೇಕು. ಸೊ ಇಟ್ಕೊಂಡ್ರೆ ಸ್ಕ್ಯಾನ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಮದು ಪ್ರೊಸೀಜರ್ ಏನೇನಿರುತ್ತೆ, ಪಾಸ್ವರ್ಡು ಅದೆಲ್ಲ ಹಾಕಿ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಇವಾಗೇನು ಟೆನ್ಷನ್ ಬೇಡ, ನಾನು ಆಪ್ಷನ್ ಎಂಟ್ರಿ ಬಿಟ್ಟಾಗ ನಾನು ನಿಜಾಗಿ ಎಕ್ಸ್ಪ್ಲೇನ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಡೀಟೇಲ್ಸು. ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮದು ಡೀಟೇಲ್ಸ್ ಎಲ್ಲ ಹಾಕಿರೋ ಡೀಟೇಲ್ಸ್ ಎಲ್ಲ ಅಪ್ಲಿಕೇಶನ್ ಹಾಕೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ, ಇಲ್ಲಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಇಲ್ಲಿ ನೋಡ್ಕೋಬೋದು ಅವ್ರದ್ದು ರಿಜಿಸ್ಟರ್ ನಂಬರು, CT ನಂಬರು ಮತ್ತು ಅವ್ರದ್ದು ಹೆಸರು, ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ರಿಲಿಜನ್, ಮದರ್ ಟಂಗು, ಎಲಿಜಿಬಿಲಿಟಿ ಕ್ಲಾಸು. ಸೊ ತುಂಬ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ ನಂದು ಕ್ಲಾಸ್ ಯಾವುದಂತಲೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನೀವು CT ಅಪ್ಲಿಕೇಶನ್ ಓಪನ್ ಮಾಡಿ ನಿಮ್ಮ ಹತ್ರ ಪ್ರಿಂಟ್ ಇದ್ದರೆ ಅದರಲ್ಲಿ ನೋಡ್ಕೋರಿ, ಅದರಲ್ಲಿ ಇರುತ್ತೆ ಕ್ಲಾಸ್ A ಅಂತ. ಸೊ ಅದರಲ್ಲಿ ಏನಿಲ್ಲ, ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ನಿಮ್ಮದು ಎಲ್ಲರದ್ದು ಕ್ಲಾಸ್ ಏನೇ ಇರುತ್ತೆ. ಸೊ ಬೇರೆ ಸ್ಟೇಟಿಂದ ಬಂದವರಿಗೆ ಅವರಿಗೆ ಕ್ಲಾಸ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಕರ್ನಾಟಕದವ್ರಿಗೆ ಏನಪ್ಪ ಅಂದರೆ ಕ್ಲಾಸ್ ಏನೇ ಇರುತ್ತೆ, ಅದ್ರ ಬಗ್ಗೆ ಏನು ವರಿ ಬೇಡ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸ್. ಸೊ ಇದು ಏನಪ್ಪ ಅಂದರೆ ಇವಾಗ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇನು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್ ಆಗಲಿ, ಇವಾಗ ಇನ್ಕಮ್ ಕಾಸ್ಟ್ ಆಗಲಿ, ಅಥವಾ ನಿಮ್ಮ ಹತ್ರ ಸ್ಟಡಿ ಸರ್ಟಿಫಿಕೇಟ್ ರೂರಲ್ ಆಗಲಿ, ಕನ್ನಡ ಆಗಲಿ, ಅಥವಾ HK ಆಗಲಿ, ಸೊ ಯಾವುದೋ ಸರ್ಟಿಫಿಕೇಟ್ ನೀವು ಕ್ಲೈಮ್ ಮಾಡಿರ್ತೀರ, ಅದನ್ನು
ಇದರಲ್ಲಿ ಎಸ್ ಇದೆಯೋ ನೋ ಇದೆ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು ತುಂಬ ಸ್ಟೂಡೆಂಟ್ಸ್ಗೆ ಮಿಸ್ಟೇಕ್ ಕೂಡ ಆಗಿರುತ್ತೆ, ಎಸ್ ಇದ್ದಿದ್ದು ಕೂಡ ನೋವಾಗಿ ಬಂದಿರುತ್ತೆ, ಅದನ್ನು ಕೆ ಕಡೆಯಿಂದ ಸರಿಪಡಿಸ್ತಾರೆ, ಅದ್ರ ಬಗ್ಗೆ ಏನು ವರಿ ಬೇಡ. ಸೊ ಫಸ್ಟ್ ಆಫ್ ಆಲ್ ನೋಡ್ಕೋಬೋದು. ಫಸ್ಟ್ ಕ್ಯಾಟಗರಿ ಕೊಟ್ಟಿದ್ದಾರೆ, ನಿಮ್ಮದು ಕ್ಯಾಟಗರಿ 2A ಕಾಸ್ಟ್ ನೇಮು, ಇನ್ಕಮ್ ಮತ್ತು SNQ ಕೋಟ ಏನಪ್ಪ ಅಂದರೆ ಎಲಿಜಿಬಲ್ ಇದ್ದರೆ ಓಕೆ. ಇದು ಜಸ್ಟ್ ಇಂಜಿನಿಯರಿಂಗ್ ಮಾಡೋರಿಗೆ ಮಾತ್ರ ಅವೈಲೇಬಲ್ ಆಗುತ್ತೆ, ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ. SNQ ಕೋಟ ಇದನ್ನೇ SNQ ಕೋಟ ಇದಕ್ಕೆ ಹೆಲ್ಪ್ ಆಗೋದು ಏನಪ್ಪ ಅಂದರೆ ಇಂಜಿನಿಯರಿಂಗ್ದವ್ರಿಗೆ ಮಾತ್ರ ಯೂಸ್ ಆಗುತ್ತೆ, ಮತ್ತು ಫೀಸ್ ಕೂಡ ಸ್ವಲ್ಪ ಅದು SNQ ಕೋಟ ಇದ್ದರೆ ಫೀಸ್ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಮತ್ತು ಕನ್ನಡ ಎಸ್, ರೂರಲ್ ಎಸ್. ಸೊ ಇದು ಏನಪ್ಪ ಕನ್ನಡ ರೂರಲ್ ಯಾರಿಗೆ ಅಪ್ಲಿಕೇಶನ್ ಹಾಕುವಾಗ ಎಸ್ ಕೊಟ್ಟು ಮೀನ್ಸ್ ಅದು ಕ್ಲೈಮ್ ಮಾಡಿದ್ದೀರಾ, ಇವಾಗ ಇಲ್ಲಿ ನೋಡಿದರೆ ನೋ ಅಂತ ಬರ್ತಿದೆ ಅನ್ನೋರು ಏನಪ್ಪ ಅಂದರೆ ಏನಾದರೂ ಮಿಸ್ಟೇಕ್ ಇರಿಸುತ್ತೆ ಕೆ ಕಡೆಯಿಂದ ಸರಿಪಡಿಸ್ತಾರೆ, ಅದ್ರ ಬಗ್ಗೆ ಏನು ತೊಂದರೆ ಬೇಡ. ಸೊ ನೆಕ್ಸ್ಟ್ ಇಲ್ಲಿ ಇದು ಏನಪ್ಪ ಅಂದರೆ ರಿಸರ್ವೇಷನ್ ವೆರಿಫೈ ಡೀಟೇಲ್ಸು. ಇದರಲ್ಲಿ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನೇನು ಡಾಕ್ಯುಮೆಂಟ್ಸ್ನ ಕ್ಲೈಮ್ ಮಾಡಿರ್ತೀರಲ್ಲ, ಸೊ ಅದನ್ನೇ ಇಲ್ಲಿ ಎಸ್ ಅನ್ನೋ ಅಂತ ಬಂದಿರುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವು ಕಡೆ PUC ಮಾರ್ಕ್ಸ್ ಕಾರ್ಡು, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಇಂಗ್ಲೀಷು. ಸೊ ಇದೆಲ್ಲ ಮಾರ್ಕ್ಸ್ ನಿಮಗೆ ಎಷ್ಟು ನೀವು ತೊಗೊಂಡಿದ್ದೀರ ಅನ್ನೋದು ತೋರಿಸ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ರ್ಯಾಂಕ್. ಇದರಲ್ಲಿ ಏನಪ್ಪ ಅಂದರೆ ನೋಡ್ಕೋಬೋದು ಎಲ್ಲ ಕೋರ್ಸ್ ರ್ಯಾಂಕ್ ಇದೆ, ಬಟ್ BSc ನರ್ಸಿಂಗ್ ರ್ಯಾಂಕ್ ಒಂದು ತೋರಿಸ್ತಾ ಇಲ್ಲ. ಕೆ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಇದಕ್ಕೆ ಕೊಡ್ತಾರೆ, ಏನು ಕೊಡಲ್ಲ ಅಂತಲ್ಲ. ಸೊ ರ್ಯಾಂಕ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಅದು ಬಿಟ್ಟಾಗ ನಾನು ಇನ್ಫಾರ್ಮೇಷನ್ ಕೇಳ್ಕೊಂಡು ಬರ್ತೀನಿ, ಅಥವಾ ಕೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ, ಅಥವಾ ನಿಮಗೆ ನಾನು ಯಾರಾದರೂ ಕೇಳ್ಕೊಂಡು ಹೇಳ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ BSc ನರ್ಸಿಂಗ್ ಇನ್ನೂ ರ್ಯಾಂಕ್ ಬಿಡ್ತಾರೆ, ಬಿಡೋರ್ಗೂ ವೇಟ್ ಮಾಡಿ, ಬಿಟ್ಟಾಗ ನಾನು ಇನ್ಫಾರ್ಮ್ ಮಾಡ್ತೀನಿ. ಅದನ್ನು ಅದರ್ವೈಸ್ ಇದು B ಫಾರ್ಮಾ, BPT ಇಂಜಿನಿಯರಿಂಗು, ಫಾರ್ಮಾ, D ಫಾರ್ಮಾ, ಅಗ್ರಿಕಲ್ಚರ್ BSc, BPO ಅಗ್ರಿಕಲ್ಚರ್ BSc, ವೆಟರನರಿ ಸೈನ್ಸ್, ನ್ಯಾಚುರೋಪತಿ, ಯೋಗ, ಇಷ್ಟೆಲ್ಲ ರ್ಯಾಂಕ್ ಬಿಟ್ಟಿದ್ದಾರೆ. ಸೊ ಇದನ್ನು ಎಷ್ಟು ಇಂಪಾರ್ಟೆಂಟು ಯಾಕಪ್ಪ ಅಂದರೆ ವೆರಿಫಿಕೇಷನ್ಲಿ ಪೂರ್ತಿನೇ ಇಂಪಾರ್ಟೆಂಟು. ಇದು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಫಸ್ಟ್ ರೌಂಡ್ ಆಗಲಿ ಅಥವಾ ಚಾಯ್ಸ್ ಎಂಟ್ರಿ ಇನ್ನೂ ಯಾರಿಗೂ ಗೊತ್ತಿಲ್ಲ ತಂದ್ಕೋತೀನಿ. ಸಮ್ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ, ಬಟ್ ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಗೊತ್ತಿರಲ್ಲ. ಚಾಯ್ಸ್ ಎಂಟ್ರಿ ಬಗ್ಗೆ ವಿಡಿಯೋ ಮಾಡ್ತೀನಿ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಬಟ್ ಏನಪ್ಪ ಅಂದರೆ ಆಬ್ಸೆಂಟ್ ಇದು ವೆರಿಫಿಕೇಷನ್ ಸ್ಲಿಪ್ನ ನೀವು ಕರೆಕ್ಟಾಗಿ ಇಟ್ಕೋಬೇಕು. ಇದು ಇವಾಗ ನಿಮ್ಮ ಮೈಂಡಲ್ಲಿ ಇದು ಒಂದೇ ಇರಲಿ. ಇವಾಗ ಎಷ್ಟು ಬಿಟ್ಟಿರೋದು ಕೆ ಕಡೆಯಿಂದ ಹೊಸ ಪ್ಲೇಟ್ ಬಿಟ್ಟಿರೋದು ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್. ಈ ಸ್ಲಿಪ್ನ ನೀವು ಎಷ್ಟು ಸೇಫಾಗಿ ಇಟ್ಕೋತೀರಾ ಅಷ್ಟು ನಿಮಗೆ ಒಳ್ಳೆಯದು. ಇವಾಗಲೇ ಹೇಳ್ತಾ ಇದ್ದೀನಿ, ಎಲ್ಲರೂ ಸೇಫಾಗಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಆಬ್ಸೆಂಟ್ರಿ ಮೀನ್ಸ್ ಇವಾಗ ವೆರಿಫಿಕೇಷನ್ ಸ್ಲಿಪ್ ಬಂದಾಯಿತು, ನೆಕ್ಸ್ಟ್ ಪ್ರೊಸೀಜರ್ ಏನೇನು ಇರುತ್ತೆ ಅದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ನನ್ನ ವಿಡಿಯೋ ಎಲ್ಲರೂ ನೋಡ್ತಾ ಇರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡ್ತಾಯಿರಿ. ಮತ್ತು ನನ್ನ ಒಬ್ಬರದೇ ವಿಡಿಯೋ ಅಂತಲ್ಲ, ಎಲ್ಲರೂ ತುಂಬ ಯೂಟ್ಯೂಬ್ ಚಾನಲ್ಸ್ ಇದೆ, ಅವರು ಕೂಡ ರೆಫರ್ ಮಾಡಿರಿ, ನಮ್ಮದು ಕೂಡ ರೆಫರ್ ಮಾಡಿರಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡೋರಿಗೂ ವೆಯ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.